ಅಲ್ಲ ರೀ, ಬರೀ ಜಾತಿ ಧರ್ಮ ಅಂತ ಕಿತ್ತಾಡ್ಕೊಂಡು ಸಾಯೋದ್ರಲ್ಲೇ ನಮ್ ಜನಗಳು ಹೋಗ್ತಾ ಇದಾರಲ್ಲ. ನಮ್ ದೇಶಕ್ಕೆ ಏನ್ ಬೇಕು, ಸಾರ್ವಜನಿಕ ಸೇವೆಗಳನ್ನ ಒದಗಿಸೋದ್ರ ಮುಖಾಂತರ ಏನು ಆರ್ಥಿಕ ಅಸಮಾನತೆಯನ್ನ ಹೇಗೆ ದೂರ ಮಾಡಬೇಕು, ಅಥವಾ ಸಾರ್ವಜನಿಕರಿಗೆ ಏನೆಲ್ಲ ಅವಶ್ಯಕತೆ ಇದೆ, ಏನೆಲ್ಲ ಸೌಲಭ್ಯಗಳನ್ನ ಒದಗಿಸಬೇಕು ಅನ್ನೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡೋದ್ ಬಿಟ್ಟು ಆ ಸ್ಟೇಟಿಗೆ ಹೋಗ್ತಾರೆ. ದೋಸ್ತ್ ಹೋ ಜಾತಿ ಧರ್ಮ ಉಳಿಬೇಕು ಅಂತ ಅಂತಾರೆ. ಈ ಕಡೆ ಒಬ್ರು ಹೋಗ್ತಾರೆ, ಒಂದಷ್ಟು ಯೋಜನೆಗಳನ್ನ ಕೊಡ್ತಾರೆ, ನಾವು ಗೆಲ್ಲಬೇಕು ಅಂತ ಆಸೆ ಪಡ್ತಾರೆ. ಅಲ್ಲ, ಇಲ್ಲಿ ಎಲ್ಲಾ ವಿಚಾರಕ್ಕೂ ಬಲಿಯಾಗ್ತಾ ಇರೋದು ಸಾಮಾನ್ಯ ವರ್ಗದ ಜನರು ಮಾತ್ರ. ಆಯ್ತಾ, ಇಲ್ಲಿ ಏನು ಜನಗಳಿಗೆ ಒಂದಷ್ಟು ಸೇವೆಗಳನ್ನ ಒದಗಿಸ್ತೀವಿ ಅಂತ ಹೇಳಿ ಜನಗಳ ಹತ್ರ ಲೂಟಿ ಮಾಡೋ ವ್ಯವಸ್ಥೆ ತುಂಬಾ ಚೆನ್ನಾಗಿ ನಡೀತಾ ಇದೆ. ಸಾರ್ವಜನಿಕರಿಗೆ ಶಿಕ್ಷಣ ಬೇಕಾ ಅಥವಾ ಅವರ ಕೌಶಲ್ಯವನ್ನ ಅಭಿವೃದ್ಧಿ ಮಾಡೋದಕ್ಕೆ ಯಾವ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು, ನಮ್ಮ ದೇಶದಲ್ಲಿರುವಂತಹ ಯುವ ಪೀಳಿಗೆಗೆ ಯಾವ ರೀತಿ ಸ್ಕಿಲ್ಸ್ ನ ಡೆವಲಪ್ ಮಾಡಿದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗತ್ತೆ, ಹಾಗೆ ಸಾರ್ವಜನಿಕರಿಗೆ ಸರ್ಕಾರಿ ಆಸ್ಪತ್ರೆಗಳ ಮೂಲಕ ಎಂತೆಂಥ ಆರೋಗ್ಯ ಸೌಲಭ್ಯಗಳನ್ನ ಕೊಡಬಹುದು, ಅಥವಾ ಉದ್ಯೋಗವನ್ನ ಸೃಷ್ಟಿ ಹೇಗೆಲ್ಲ ಮಾಡಬಹುದು, ತಾನು ಇಂಡಿಪೆಂಡೆಂಟ್ ಆಗಿ ಬದುಕೋದಕ್ಕೆ ಎಷ್ಟೆಲ್ಲ ಅವಕಾಶಗಳು ಮಾಡಿಕೊಡಬಹುದು ಅನ್ನೋದನ್ನ ಯೋಚನೆ ಮಾಡದೆ ಇವತ್ತೆಲ್ಲಾನು ಪ್ರೈವೇಟೈಸೇಷನ್ ಅಂತ ಮಾಡ್ಕೊಂಡೋಗಿ ಖಾಸಗಿ ಆಸ್ಪತ್ರೆಗಳು, ಖಾಸಗಿ ಶಾಲೆಗಳು, ಹೀಗೆ ಎಲ್ಲವನ್ನ ಖಾಸಗೀಕರಣ ಮಾಡಿಕೊಂಡು ಇವತ್ತು ಸರ್ಕಾರಿ ಸೇವೆಗಳು ಬಡವರಿಗೆ ಒದಗದೇ ಇರೋ ತರ ಆಗ್ತಾ ಇದೆ. ಒಂದಷ್ಟು ಯೋಜನೆಗಳನ್ನ ಸರ್ಕಾರಿ ಶಾಲೆಗಳಿಗೆ ಕೊಡೋದು, ಅಥವಾ ಒಂದಷ್ಟು ಒಳ್ಳೊಳ್ಳೆ ಮೆಡಿಸಿನ್ಗಳನ್ನ ಗವರ್ಮೆಂಟ್ ಹಾಸ್ಪಿಟಲ್ಸ್ಗೆ ಕೊಡೋದು, ಈ ರೀತಿ ಮಾಡೋದು ಬಿಟ್ಟು ಎಲ್ಲಾ ಪ್ರೈವೇಟೈಸೇಷನ್ಗೂ ಕೂಡ ಅವಕಾಶ ಕೊಟ್ಟು ಇವತ್ತು ಪ್ರತಿಯೊಬ್ರು ಸರ್ಕಾರಿ ಆಸ್ಪತ್ರೆಯನ್ನ ಬಿಟ್ಟು ಖಾಸಗಿ ಆಸ್ಪತ್ರೆಗೆ ಕಷ್ಟ ಆದ್ರೂ ಪರವಾಗಿಲ್ಲ, ನಾವು ಅಲ್ಲಿ ತೋರಿಸಿ ನಮ್ಮ ಜೀವವನ್ನ ಉಳಿಸ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರಿ ಆಸ್ಪತ್ರೆಗಳಿಗೆ ಸೌಲಭ್ಯ ಕೊಡೋದು ಕಡಿಮೆ ಆಗ್ಬಿಟ್ರೆ ಆಟೋಮೆಟಿಕಲಿ ಅವರೆಲ್ಲರೂ ಏನ್ ಮಾಡ್ತಾರೆ, ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ಲೇಬೇಕು. ಸರ್ಕಾರಿ ಶಾಲೆಗಳಿಗೆ ಕೊಡುವಂತಹ ಸೌಲಭ್ಯವನ್ನ ನಿಲ್ಲಿಸಿದ್ರೆ ಅವರೆಲ್ಲ ಸಾಮಾನ್ಯವಾಗಿ ಏನು ಖಾಸಗಿ ಶಾಲೆಗಳಿಗೆ ಸೇರಿಸಲೇಬೇಕು ಅಲ್ವಾ. ಕೌಶಲ್ಯವನ್ನ ಅಭಿವೃದ್ಧಿ ಮಾಡಿಬಿಟ್ರೆ ಜನ ಎಲ್ಲ ಎಲ್ಲಿ ಪ್ರಶ್ನೆ ಮಾಡುವಷ್ಟು ನಾಲೆಡ್ಜ್ ಅನ್ನ ಗೈನ್ ಮಾಡ್ಕೊಳ್ತಾರೋ, ಅಥವಾ ಕೌಶಲ್ಯ ಅಭಿವೃದ್ಧಿ ಮೂಲಕ ಸಮಾಜಕ್ಕೆ ಎಲ್ಲಿ ಆಲೋಚನೆಗಳನ್ನ ಮಾಡೋದ್ರ ಮೂಲಕ ನಮ್ಮನ್ನ ಹಿಂದಿಕ್ಕುವಂತಹ ಕೆಲಸವನ್ನ ಮಾಡ್ತಾರೋ ಅಂತ ಇವತ್ತು ಯುವ ಪೀಳಿಗೆಯನ್ನ ಬರೀ ಜಾತಿ ಧರ್ಮದ ಹೆಸರಲ್ಲಿ ಸಪ್ರೆಸ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಆಯ್ತಾ, ಜನರಲ್ಲಿ ಧರ್ಮ ಅನ್ನೋದನ್ನ ಅಂಧತ್ವವನ್ನ ತುಂಬಿ ಇವತ್ತು ಜನ ಪ್ರಶ್ನೆನೇ ಮಾಡಬಾರ್ದು, ಆ ರೀತಿ ಬಂದು ತಲುಪ್ತಾ ಇದ್ದಾರೆ. ಇದು ನಮ್ಮ ವ್ಯವಸ್ಥೆ.